ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಜೊತೆ ಬಂದಿದ್ದೀನಿ. ದಟ್ ಈಸ್ ಈಸಿ ಆ್ಯಂಡ್ ಫಿಕ್ಸ್ಡ್ 6 and 12 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ಸೆಕೆಂಡ್ PU ಅಕೌಂಟೆನ್ಸಿ ಫಾರ್ ಆ್ಯನ್ಯುವಲ್ ಎಕ್ಸಾಮ್. ಸೊ ಆ್ಯನ್ಯುವಲ್ ಎಕ್ಸಾಮ್ ಏನು ನಡೆಯೋದಿದೆ, ಇದಕ್ಕೆ ಒಂದಷ್ಟು ಫಿಕ್ಸ್ಡ್ ಕ್ವಶನನ್ನು ಮೇಡಮ್ ಹೇಳಿ ಡಿಸ್ಕಷನ್ ಮಾಡಿ ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಈ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇದರಲ್ಲಿ ನಾನು ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಆಗಿರುವಂಥ ಫಿಕ್ಸ್ ಆಗಿ ಬರುವಂಥ ಗ್ಯಾರಂಟಿ ಆಗಿ ಬರುವಂಥ ಒಂದಷ್ಟು 6 ಮಾರ್ಕ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. ಅಂದರೆ ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂಥೇಳಿ, ರಿವೈಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ 6 ಮಾರ್ಕಲ್ಲಿ ಟೋಟಲ್ ಆಗಿ 5 ಕ್ವಶನ್ ಇರುತ್ತೆ. ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಹಾಗೆ 12 ಮಾರ್ಕ್ಸಲ್ಲಿ ಟೋಟಲ್ ಆಗಿ 6 ಕ್ವಶನ್ಗಳಿರುತ್ತೆ. ಅದರಲ್ಲಿ 3 ಕ್ವಶನ್ಗಳನ್ನು ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ ಎಕ್ಸಾಮಲ್ಲಿ ಅಲ್ವಾ. ಸೊ ಇದೇ ಬೇಸ್ ಮೇಲೆ ನಾನು ಈಸಿ ಆಗಿರುವಂಥ 3 ಟಾಪಿಕ್ಗಳನ್ನು ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಇದಿಷ್ಟು ಟಾಪಿಕ್ಗಳನ್ನು ನೀವು ನೋಡ್ಕೊಳ್ಳೋದನ್ನ ಪಾಸ್ ಆಗೋದಕ್ಕೆ ಸ್ಟ್ರಗಲ್ ಆಗೋರಿಗೆ ಕೂಡ ಈಸಿಯಾಗಿ ಪಾಸ್ ಆಗ್ಬೋದು ಇದಿಷ್ಟೇ ಟಾಪಿಕ್ಗಳಿಂದ. ಅದಲ್ಲದೆ ಈಸಿಯಾಗಿ ನೀವು 8ಗೆ 50+ ಮಾರ್ಕ್ಸ್ಗಳನ್ನು ಇಷ್ಟು ಟಾಪಿಕ್ಗಳಿಂದ ಸ್ಕೋರ್ ಮಾಡ್ಬೋದು. ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ರೆ ಇನ್ನೂ ಜಾಸ್ತಿ ಕೂಡ ಸ್ಕೋರ್ ಮಾಡ್ಬೋದು. ಸೊ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ಆ್ಯಂಡ್ ಇನ್ನೊಂದು ಪಾಯಿಂಟನ್ನು ನಾನಿಲ್ಲಿ ಕ್ಲಿಯರ್ ಮಾಡಬೇಕು. ಸೊ ನಾನಿಲ್ಲಿ 5 ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ 2025 2 ಕ್ವಶನ್ ಪೇಪರ್ ಇದೆ, ಎಕ್ಸಾಮ್ 2 ಮತ್ತು 3 ಅಂತ ಅನ್ಕೋತೀನಿ. ಸೊ ಅದೆರಡು ಕ್ವಶನ್ ಪೇಪರ್ಗಳು. ಅದೇ ರೀತಿಯಾಗಿ ಪ್ರಿಪ್ರೇಟರಿ ಎಕ್ಸಾಮ್ 2025-26 2 ಕ್ವಶನ್ ಪೇಪರ್ಗಳು. ಹಾಗೆಯೇ 2024 ನಮ್ಮ ಡಿಸ್ಟ್ರಿಕ್ಕಿನಲ್ಲಿ ಬಂದಿರುವಂಥ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನ ಪೇಪರ್. ಸೊ ಇದಿಷ್ಟು ಪೇಪರ್ಗಳಿಂದ ನಾನು ಕ್ವಶನನ್ನು ಹೇಗೆ ಬರುತ್ತೆ, ಯಾವ ರೀತಿ ಸಾಲ್ವ್ ಮಾಡೋದು ಹೇಗಿರುತ್ತೆ ಅನ್ನೋದನ್ನು ರಿವೈಸ್ ಮಾಡಿ ಹೇಳ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಜಸ್ಟ್ ಸುಮ್ಮನೆ ನೋಡ್ತಾ ಹೋಗೋ ಬದಲಾಗಿ ನಿಮ್ಮ ನೋಟ್ಸಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ನಾನು ಇಲ್ಲಿ ಸಾಲ್ವ್ ಮಾಡಿದ ಹಾಗೆ ನೀವು ನೋಟ್ಸಲ್ಲಿ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಇನ್ನಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ರಿವಿಷನ್ ಮಾಡೋದು ಸುಲಭ ಆಗುತ್ತೆ. ಹಾಗೆಯೇ ಎಕ್ಸಾಮ್ಗೆ ಪ್ರಾಕ್ಟೀಸ್ ಆದಾಗೂ ಆಗುತ್ತೆ. ಇದೊಂದು ಟಿಪ್ಸನ್ನು ಕೊಡ್ತಾ ಇವತ್ತಿನ ಸೆಷನನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದಷ್ಟು ಟಾಪಿಕ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ, ಯಾವುದು ಈಸಿ ಟಾಪಿಕ್ಸ್ ಇದೆ ಅದನ್ನು. ಸೊ 6 ಮಾರ್ಕಲ್ಲಿ ನೋಡಿ ಟೋಟಲ್ ಆಗಿ 5 ಕ್ವಶನ್ಗಳಿರುತ್ತೆ. ನಾನಿಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಒಂದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿರುತ್ತೆ ಕ್ವಶನ್ ಪೇಪರ್. ಸೊ ಟೋಟಲ್ ಆಗಿ 32 ಕ್ವಶನ್ಗಳು ಇರುತ್ತೆ ನಿಮಗೆ ಅಲ್ವಾ. ಸೊ 32ರಲ್ಲಿ ಕ್ವಶನ್ ನಂಬರ್ ಯಾವ್ಯಾವ ಟಾಪಿಕ್ ಅನ್ನೋದು ಡಿಸೈಡ್ ಆಗಿರುತ್ತೆ. ಯಾಕಂದರೆ ಇಂತಿಂಥ ಕ್ವಶನ್ ನಂಬರಿಂದ ಇದೇ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ ಅಂತಲೇ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ವಶನ್ ನಂಬರ್ಗಳನ್ನು ಕೂಡ ಹಾಕಿದ್ದೀನಿ, ಯಾವ್ಯಾವ ಕ್ವಶನ್ ನಂಬರಲ್ಲಿ ಯಾವ್ಯಾವ ಕ್ವಶನ್ ಇರುತ್ತೆ ಅನ್ನೋದನ್ನು. ಸೊ ಮೊದಲಿಗೆ 6 ಮಾರ್ಕಲ್ಲಿ ನೋಡೋಣ. 6 ಮಾರ್ಕಿನ ಕ್ವಶನ್ಗಳು 22nd ಶುರುವಾಗಿ 26ಗೆ ಎಂಡ್ ಆಗುತ್ತಲ್ವಾ. ಸೊ ಇದರಲ್ಲಿ 5 ಕ್ವಶನಲ್ಲಿ ಮೊದಲನೇ ಕ್ವಶನ್ ಅಂದರೆ 22nd ಕ್ವಶನ್ ಏನಿದೆ, ಇದು ಪ್ರಾಡಕ್ಟ್ ಮೆಥಡಿಂದ ಕೇಳ್ತಾರೆ, ಇಲ್ಲ P&L ಅಪ್ರಾಪ್ರಿಯೇಷನ್ ಅಕೌಂಟಿಂದ ಕೇಳ್ತಾರೆ, ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟಿಂದ ಕೇಳ್ತಾರೆ, ಇಲ್ಲ ಎವರೇಜ್ ಪೀರಿಯಡ್ ಮೆಥಡಿಂದ ಕೇಳ್ತಾರೆ. ಸೊ ನಿಮಗೆ ಆಲ್ರೆಡಿ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಅನುಭವ ಆಗಿದೆ. ಗ್ಯಾರಂಟಿ ಆಫ್ ಪ್ರಾಫಿಟಿಂದ ಕೇಳಿದ್ರು, ಹಾಗೆ ಪ್ರಾಡಕ್ಟ್ ಮೆಥಡಲ್ಲಿ ಕೂಡ ಕೇಳಿದ್ರು ಇನ್ನೊಂದು ಎಕ್ಸಾಮಲ್ಲಿ. ಇಲ್ಲಿ ಎವರೇಜ್ ಪೀರಿಯಡ್ ಮೆಥಡ್ ಕೂಡ ಸಿಲೆಬಸ್ಗೆ ಇದೆ. 4ರಲ್ಲಿ 1 ಅಂಥೇಳಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಬಟ್ ನಾವು ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಮೋಸ್ಟ್ ಪ್ರೊಬಾಬಲ್ ಕ್ವಶನ್ ಈಸ್ ಪ್ರಾಡಕ್ಟ್ ಮೆಥಡ್. ಸೊ ಇದನ್ನು ಬಿಟ್ಟು ಅಪ್ರಾಪ್ರಿಯೇಷನ್ ಅಕೌಂಟ್ ಕೂಡ ಕೇಳ್ಬೋದು, ಹಾಗೇನಿಲ್ಲ. ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್, ಎವರೇಜ್ ಪೀರಿಯಡ್ ಮೆಥಡ್ ಇದನ್ನು ಕೇಳ್ಬೋದು. ಬಟ್ ನಾನಿಲ್ಲಿ ಈಸಿಯಾಗಿರೋ 2 ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. ಅದು ಪ್ರಾಡಕ್ಟ್ ಮೆಥಡ್ ಮತ್ತು ಅಪ್ರಾಪ್ರಿಯೇಷನ್ ಅಕೌಂಟ್. ಇದೆರಡರಲ್ಲಿ ಕ್ವಶನ್ಗಳನ್ನು ಕೇಳಿದರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಅದರ ರಿವಿಷನನ್ನು ಮಾಡ್ಕೊಡ್ತೀನಿ. ಅದೇ ರೀತಿಯಾಗಿ ಇನ್ನು ಸೆಕೆಂಡ್ ಕ್ವಶನ್ಗೆ ನಾವು ಬಂದರೆ ಗೇನ್ ರೇಷೋ ಮತ್ತು ಸ್ಯಾಕ್ರಿಫೈಸ್ ರೇಷೋ ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋದ ಮೇಲೆ ಕ್ವಶನನ್ನು ಕೇಳ್ತಾರೆ. 23ನೇ ಕ್ವಶನ್ ಆಗಿರುತ್ತೆ. ಸೊ 23rd ಕ್ವಶನ್ ಆನ್ ರೇಷಿಯೋಸ್. ಸೊ ರೇಷೋದ ಮೇಲೆ ಇರುತ್ತೆ. ಗೇನ್ ರೇಷೋ ಕೇಳ್ಬೋದು ರಿಟೈರ್ಮೆಂಟಿಂದ, ಸ್ಯಾಕ್ರಿಫೈಸ್ ರೇಷೋ ಕೇಳ್ಬೋದು ಅಡ್ಮಿಷನಿಂದ, NPSR ಕೇಳ್ಬೋದು. 2 ಟಾಪಿಕಿಂದ NPSR ಕೇಳ್ಬೋದು. ಬಟ್ ಮೋಸ್ಟ್ ಪ್ರೊಬಾಬಲ್ ಕ್ವಶನ್ ಈಸ್ ಗೇನ್ ರೇಷೋ. ಓಕೆನಾ. ಅಂದರೆ ಇದು 6 ಮಾರ್ಕಿಗೆ ರಿಟೈರ್ಮೆಂಟಿಂದ ಬರುತ್ತೆ ಗೇನ್ ರೇಷೋ ಅಂದರೆ. ಸೊ ಈ ಕ್ವಶನ್ ಗೇನ್ ರೇಷೋದಿಂದ ಕೇಳಿದರೆ 12 ಮಾರ್ಕ್ಸಲ್ಲಿ ನಿಮಗೆ ಅಡ್ಮಿಷನಿಂದ ಕ್ವಶನನ್ನು ಕೇಳ್ತಾರೆ. ಅದೇ ಸಪೋಸ್ ಇದರಲ್ಲಿ ಸ್ಯಾಕ್ರಿಫೈಸ್ ರೇಷೋದಿಂದ ಕ್ವಶನ್ ಬಂದರೆ 6 ಮಾರ್ಕಲ್ಲಿ, ಆವಾಗ 12 ಮಾರ್ಕ್ಸಲ್ಲಿ ರಿಟೈರ್ಮೆಂಟಿಂದ ಕ್ವಶನನ್ನು ಕೇಳ್ತಾರೆ. ಅಂದರೆ ಸ್ಯಾಕ್ರಿಫೈಸ್ ರೇಷೋ ಅಡ್ಮಿಷನ್ ಅಲ್ವಾ. ಸೊ 6 ಮಾರ್ಕಲ್ಲಿ ಅಡ್ಮಿಷನಿಂದ ಬಂದರೆ 12 ಮಾರ್ಕ್ಸಲ್ಲಿ ರಿಟೈರ್ಮೆಂಟಿಂದ ಕ್ವಶನ್ ಬರುತ್ತೆ. ಹಾಗಾಗಿ ಮೋಸ್ಟ್ ಪ್ರೊಬಾಬಲ್ ಕಾಂಬಿನೇಷನ್ ಅಂದರೆ ಗೇನ್ ರೇಷೋ ಮತ್ತು ಅಡ್ಮಿಷನ್ ಮೇಲೆ ಕ್ವಶನ್ಗಳು ಬರುತ್ತೆ ಯೂಶ್ವಲಿ. ಬಟ್ ಇದೆರಡೂ ಕೂಡ ತುಂಬ ಸಿಮಿಲರ್ ಆಗಿರೋದ್ರಿಂದ ಒಂದೊಂದೇ ಕೇಸ್ಗಳನ್ನು ಅವರು ರಿಪೀಟೆಡ್ಲಿ ಕೇಳೋದ್ರಿಂದ ಇದೆರಡನ್ನು ನಾನು ಸಾಲ್ವ್ ಮಾಡೋದನ್ನು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಅಂಡರ್ಲೈನ್ ಮಾಡಿರೋದೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇರುವಂಥ ಕ್ವಶನ್ಗಳು ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 25th ಕ್ವಶನ್ ಏನಿದೆ, 25th ಕ್ವಶನ್ P&L ಸ್ಟೇಟ್ಮೆಂಟ್ ಆಫ್ ಕಂಪನಿ ಆರ್ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪನಿಯಿಂದ ಕೇಳ್ತಾರೆ. ಸೊ ಬಹಳ ಅಂದರೆ ಬಹಳ ಈಸಿ ಇರುತ್ತೆ. P&L ಸ್ಟೇಟ್ಮೆಂಟ್ ಅಂತೂ ಅಂದರೆ ನಮಗೆ ಎಕ್ಸ್ಪೆನ್ಸ್ ಇನ್ಕಮ್ ಅನ್ನೋದನ್ನು ಗುರುತಿಸೋದು ಕೂಡ ತುಂಬ ಸುಲಭ ಆಗಿರುತ್ತೆ. ಅದಕ್ಕೋಸ್ಕರ ಇದು ಈಸಿ ಟಾಪಿಕ್ ಅಂತ ಹೇಳಿ ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಇದು ಎರಡನ್ನೂ ಕೂಡ ನಾನು ಡಿಸ್ಕಷನ್ ಮಾಡಿ ರಿವಿಷನ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಒಂದ್ಸಲ. ಆ್ಯಂಡ್ ನೆಕ್ಸ್ಟ್ 12 ಮಾರ್ಕ್ಸಿಗೆ ಬಂದರೆ
12 ಮಾರ್ಕ್ಸಲ್ಲಿ ಮೊದಲನೇ ಈಸಿ ಆಗಿರುವಂಥ ಸಿಂಪಲ್ ಕ್ವಶನ್ ಅಂದರೆ ಅದು ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಗಳು. ಅದರಲ್ಲಿ ಕೂಡ ಬ್ಯಾಲೆನ್ಸ್ ಶೀಟನ್ನು ಕೇಳುವಂಥ ಚಾನ್ಸಸ್ ಬಹಳ ಜಾಸ್ತಿ. 31st ಕ್ವಶನ್ ಆಗಿ ಕೇಳ್ತಾರೆ ಇದನ್ನು, 31ನೇ ಕ್ವಶನ್. ಸೊ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮೇಲೆ ಇರುತ್ತೆ. ಹಾಗೆ ಕಂಪ್ಯಾರೇಟಿವ್ P&L ಸ್ಟೇಟ್ಮೆಂಟ್ ಅಥವಾ ಕಾಮನ್ ಸೈಜ್ P&L ಸ್ಟೇಟ್ಮೆಂಟ್ ಕೂಡ ಕೇಳ್ಬೋದು, ಬಟ್ ಪ್ರೊಬ್ಯಾಬಿಲಿಟಿ ಇಸ್ ವೆರಿ ಲೆಸ್. ಇದನ್ನು ಕೇಳುವಂಥ ಚಾನ್ಸಸ್ ಬಹಳ ಕಡಿಮೆ. ಇದೆರಡು ಮೋಸ್ಟ್ ರಿಪೀಟ್ ಆಗಿದೆ. ನೀವು ಬೇಕಿದ್ರೆ ಇದೆಲ್ಲ ಕ್ವಶನ್ ಪೇಪರ್ಗಳನ್ನ ನೋಡಿದ್ರು ಇದರಲ್ಲೆಲ್ಲ ಇರೋದು ಬ್ಯಾಲೆನ್ಸ್ ಶೀಟ್ಗಳೇ 12 ಮಾರ್ಕ್ಸ್ಗೆ. ಬಟ್ ಕೆಲವು ಸಲ ಅಂದರೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಒಂದು ಸಲ ಕೊಟ್ಟಿದ್ರಲ್ವಾ P&L ಸ್ಟೇಟ್ಮೆಂಟ್ ಮೇಲೆ ಕೂಡ 12 ಮಾರ್ಕ್ಸಿನ ಕ್ವಶನ್ ಕೇಳಿದ್ರು, ಆ ಥರ ಕೂಡ ಕೇಳ್ಬೋದು. ಬಟ್ ನಾನು ಬ್ಯಾಲೆನ್ಸ್ ಶೀಟ್ ಮೇಲೆ ಇರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ, ಹಾಗೆ P&L ಸ್ಟೇಟ್ಮೆಂಟ್ ಮೇಲೆ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಒಂದ್ಸಲ ರಿವೈಸ್ ಮಾಡ್ತೀನಿ. ಇನ್ನು 12 ಮಾರ್ಕ್ಸಿನ ಮತ್ತೊಂದು ಕ್ವಶನ್, ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವಶನ್ ಅಂತಂದರೆ ಜರ್ನಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಪ್ರೀಮಿಯಂ ಮೇಲೆ ಇಶ್ಯೂ ಮಾಡಿದ್ ಕೊಡ್ಬೋದು, ಪಾರಲ್ಲಿ ಇಶ್ಯೂ ಮಾಡಿದ್ ಕೊಡ್ಬೋದು, ಹಾಗೇನೆ ಅಂಡರ್ ಸಬ್ಸ್ಕ್ರಿಪ್ಷನ್, ಓವರ್ ಸಬ್ಸ್ಕ್ರಿಪ್ಷನ್ ಕೇಸ್ಗಳನ್ನು ಕೂಡ ಕೇಳ್ಬೋದು. ಬಟ್ ಇನ್ನೂ ತನಕ ಕೇಳಿಲ್ಲ. ಇದರಲ್ಲಿ ಮೋಸ್ಟ್ ಪ್ರೊಬ್ಯಾಬ್ಲಿ ಕೇಳುವಂಥದ್ದು ಅಂದರೆ ಪ್ರೀಮಿಯಂ ಕೇಸನ್ನು. ಇದೊಂದು ಕೇಸ್ ಅಷ್ಟೇ ಕೇಳಿದ್ದಾರೆ, ಫುಲ್ ಸಬ್ಸ್ಕ್ರಿಪ್ಷನ್ ಮೇಲೆ ಕೇಳಿಬಿಟ್ಟಿದ್ದಾರೆ. ಹಾಗಾಗಿ ಈ ಕ್ವಶನನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ರಿವೈಸ್ ಮಾಡ್ತೀನಿ ನಾನು ಒಂದ್ಸಲ. ಇನ್ನು ನೆಕ್ಸ್ಟ್ ಕ್ವಶನ್ ಅಂತಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ 28th ಕ್ವಶನ್ ಏನಿದೆ ಇದು ನೆಕ್ಸ್ಟ್ ಈಸಿ ಕ್ವಶನ್ ಅಂತ ನಾನು ಹೇಳ್ತೀನಿ. ಅಂದರೆ ತುಂಬ ಜನರಿಗೆ ಅಡ್ಮಿಷನ್, ರಿಟೈರ್ಮೆಂಟ್ ಅದು ಕೂಡ ಈಸಿ ಆಗಿರುತ್ತೆ, ಕೆಲವರಿಗೆ ಡಿಸೊಲ್ಯೂಷನ್ ಈಸಿ ಆಗಿರುತ್ತೆ. ಬಟ್ ನನ್ನನ್ನು ಕೇಳಿದರೆ ಅಡ್ಮಿಷನ್, ರಿಟೈರ್ಮೆಂಟ್ಗಿಂತ ಡಿಸೊಲ್ಯೂಷನ್ ಈಸಿ ಒನ್. ಯಾಕಂತಂದರೆ ಡಿಸೊಲ್ಯೂಷನಲ್ಲಿ ಕನ್ಫ್ಯೂಷನ್ಸ್ ಲೆಸ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಕಡಿಮೆ ಇರುತ್ತೆ, ಆ್ಯಂಡ್ ಅದೇ ಅಡ್ಜಸ್ಟ್ಮೆಂಟ್ ಕೇಳ್ತಾರೆ, ಅದಕ್ಕೆ ಫಿಕ್ಸ್ಡ್ ಟ್ರೀಟ್ಮೆಂಟ್ ಇರುತ್ತೆ, ಅದೇ ರೀತಿ ಮಾಡಿದ್ರಾಯಿತು. ಬಟ್ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಲ್ಲಿ ಹಾಗಾಗಲ್ಲ. ಗುಡ್ ವಿಲ್ ಟ್ರೀಟ್ಮೆಂಟಿಗೆ ಬೇರೆ ಬೇರೆ ಕೇಸಸ್ ಇರುತ್ತೆ, ಹಾಗೆ PDD ಕೇಸಸ್ಗಳಿರುತ್ತೆ ಬೇರೆ ಬೇರೆದು. ಸೊ ಅದಕ್ಕೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಈ ಒಂದು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಪ್ರಾಬ್ಲಮ್ಗಳು. ಅದಕ್ಕೋಸ್ಕರ ನಾನು ಡಿಸೊಲ್ಯೂಷನ್ ಮೇಲಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದನ್ನು ಹೇಳ್ತೀನಿ. ಯಾರಿಗೆ ಬರೋಲ್ಲ ಅವರಿಗೆ ನಿಮಗೆ ಯಾವ ಟಾಪಿಕ್ ಇದೆ ಅದನ್ನೇ ನೀವು ರಿಪೀಟೆಡ್ಲಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದೆಲ್ಲ ಟಾಪಿಕ್ ಮೇಲೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಡೀಟೇಲ್ಡ್ ರಿವಿಷನ್ ಕೂಡ ಅವೈಲೇಬಲ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಕ್ವಶನ್ ಪೇಪರಲ್ಲಿ ಇರೋದನ್ನು ಸಾಲ್ವ್ ಮಾಡಿ ಹೇಳ್ಕೊಡ್ತೀನಿ. ಬಟ್ ಅದ್ರ ಮೇಲೆ ಪ್ರತಿಯೊಂದು ಪಾಯಿಂಟ್ ಮೇಲೆ ರಿವಿಷನ್ ಬೇಕು ಅಂತಂದರೆ ಆ ಒಂದು ಡಿಟೇಲ್ಡ್ ವಿಡಿಯೋ ಕೂಡ ನಮ್ಮ ರಿವಿಷನ್ ಸೀರೀಸಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಫಸ್ಟ್ ಕಮೆಂಟಲ್ಲಿ ನಿಮಗೆ ಆ ಒಂದು ರಿವಿಷನ್ ಸೀರೀಸ್ ಪ್ಲೇಲಿಸ್ಟ್ನ ಲಿಂಕ್ ಕೂಡ ಸಿಗುತ್ತೆ. ನಿಮಗೆ ಅದರಲ್ಲಿ ಇದೆಲ್ಲ ಟಾಪಿಕ್ ಮೇಲೆ ಡೀಟೇಲ್ಡ್ ವಿಡಿಯೋಸ್ಗಳು, ಡೀಟೇಲ್ಡ್ ರಿವಿಷನ್ ವಿಡಿಯೋಸ್ಗಳು ಅವೈಲೇಬಲ್ ಇರುತ್ತೆ. ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಟಾಪಿಕ್, ದಟ್ ಈಸ್ ಪ್ರಾಡಕ್ಟ್ ಮೆಥಡ್. ಸೊ ಪ್ರಾಡಕ್ಟ್ ಮೆಥಡ್ ಮೇಲೆ LX 2025 ಈ ಒಂದು ಕ್ವಶನ್ ಪೇಪರ್, ಲಾಸ್ಟ್ ಇಯರ್ನ ಒಂದು ಎಕ್ಸಾಮ್ನ ಕ್ವಶನ್ ಪೇಪರನ್ನು ನಾನು ತೊಗೊಂಡು ಅದರಲ್ಲಿ ಕೊಟ್ಟಿರುವಂಥ 22nd ಕ್ವಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಪ್ರಾಡಕ್ಟ್ ಮೆಥಡ್ ಮೇಲೆ ಇದೆ. ಪವಿತ್ರ ಆ್ಯಂಡ್ ಸುಚಿತ್ರ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇದೇನು ಬೇಕಾಗಿಲ್ಲ. ಪ್ರಾಡಕ್ಟ್ ಮೆಥಡ್ ಕ್ಯಾಲ್ಕುಲೇಷನ್ ಮಾಡುವಾಗ ಜಸ್ಟ್ ಒಂದಷ್ಟು ಅಮೌಂಟ್ ಆಫ್ ಡ್ರಾಯಿಂಗ್ ಕೊಟ್ಟಿರ್ತಾರೆ. ಪವಿತ್ರ ವಿತ್ಡ್ರೂ ದಿ ಫಾಲೋಯಿಂಗ್ ಅಮೌಂಟ್ ಡ್ಯೂರಿಂಗ್ ದ ಇಯರ್ 2023-24 ಅಂತ ಕೊಟ್ಟಿದ್ದಾರೆ. ವಿಚ್ ಆರ್ ಗಿವನ್ ಆಸ್ ಅಂಡರ್. ಎಷ್ಟೆಷ್ಟು ವಿತ್ಡ್ರಾ ಮಾಡಿದಾಳೆ, ಯಾವ್ಯಾವ ಡೇಟಿಗೆ ವಿತ್ಡ್ರಾ ಮಾಡಿದಾಳೆ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಈ ರೀತಿ 4 ಕಾಲಮ್ಗಳನ್ನು ಹಾಕ್ಕೊಂಡು ಮೊದಲೆರಡು ಕಾಲಮ್ಗಳಲ್ಲಿ ಡೇಟ್ ಆಫ್ ಡ್ರಾಯಿಂಗ್ ಮತ್ತು ಅಮೌಂಟ್ ಆಫ್ ಡ್ರಾಯಿಂಗನ್ನು ಕಾಪಿ ಪೇಸ್ಟ್ ಮಾಡ್ಕೋತೀವಿ. ಇಲ್ಲಿ ಕ್ವಶನಲ್ಲಿ ಏನಿದೆ ಅದನ್ನು. ಸೊ ಈ ಡೇಟ್ಗಳನ್ನ ಬರ್ಕೋತೀವಿ, ಈ ಅಮೌಂಟನ್ನು ಬರ್ಕೋತೀವಿ. ಸೊ ಸಿಂಪಲ್ ಈ ರೀತಿಯಾಗಿ ಬರ್ಕೊಂಡ್ವಿ. ಅದಾದ ನಂತರ ಇನ್ನೆರಡು ಕಾಲಮ್ಗಳಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತು ಪ್ರಾಡಕ್ಟ್ ಅಂತ ಬರ್ಕೋತೀವಿ. ಸೊ ಇದು ABC ಅಂತ ನಾವು ತೊಗೊಂಡ್ರೆ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಏನಾಗುತ್ತೆ B/C, ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಹಾಗಿದ್ರೆ ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಏನು? ವೆರಿ ಸಿಂಪಲ್. ಸೊ ಈ ಡೇಟ್ ಆಫ್ ಡ್ರಾಯಿಂಗಿಂದ ಇಯರ್ ಎಂಡ್ ತನಕ ನಿಮ್ಮ ಲಕ್ಷಕ್ಕಿರಲಿ, ಈ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ನಾವು ಇಯರ್ ಎಂಡ್ ತನಕ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾಕಂದರೆ ಡ್ರಾ ಮಾಡಿದ್ದು ಈ ಡೇಟಿಗೆ, ಅದ್ರ ಮೇಲೆ ಅವಳು ಇಂಟ್ರೆಸ್ಟನ್ನು ಕೊಡಬೇಕಲ್ವಾ ಫರ್ಮಿಗೆ. ಸೊ ಆ ರೀತಿ ಇಂಟ್ರೆಸ್ಟನ್ನು ಕೊಡೋದು ಇಯರ್ ಎಂಡ್ ತನಕ ಆಗಿರುತ್ತೆ. ಅಲ್ಲಿಗೆ 1 ವರ್ಷ ಪೂರ್ತಿ ಆಗಲ್ಲ. ನಾವು 1 ವರ್ಷಕ್ಕೆ 100% ಅಂತ ನಮಗೆ ಕೊಟ್ಟಿರ್ತಾರೆ, ಬಟ್ 1 ವರ್ಷಕ್ಕೆ ಪೂರ್ತಿಯಾಗಿ ಅವಳು ಕೊಡಬೇಕಾಗಿಲ್ಲ ಇಂಟ್ರೆಸ್ಟನ್ನು. ಅದಕ್ಕೋಸ್ಕರ ಎಷ್ಟು ಮಂತಿಗೆ ಅವಳು ಇಂಟ್ರೆಸ್ಟ್ ಕೊಡಬೇಕು ಅದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಕರಿತೀವಿ. ಅದನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಪ್ರಾಡಕ್ಟ್ ಮೆಥಡಲ್ಲಿ. ಸೊ ಈ ಡೇಟಿಂದ 1/6/2023 ಇಂದ ಇಯರ್ ಎಂಡ್ ತನಕ. ಇಯರ್ ಎಂಡ್ ಎಲ್ಲಿ ಸಿಗುತ್ತೆ ನಿಮಗೆ? ಇಯರ್ ಎಂಡ್ ಡೇಟ್ ಲಾಸ್ಟಲ್ಲಿ ಕೊಟ್ಟಿರ್ತಾರೆ. ಅದಿಲ್ಲ ಅಂತಂದರೆ ಯಾವ ಇಯರ್ ಅಂತ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬಿಡತ್ತೆ. 2023-24 ಇಟ್ ಈಸ್. ಸೊ 2024ನ ಮಾರ್ಚ್ ಎಂಡಿಗೆ ಇಯರ್ ಎಂಡ್ ಆಗುತ್ತೆ, 31/3/2024. ಸೊ ಬೇಕಿದ್ರೆ ನೀವು ಆ ಡೇಟನ್ನು ಬರ್ಕೋಬೋದು ಇಲ್ಲಿ ಚಿಕ್ಕದಾಗಿ. ಸೊ ಈ ರೀತಿ ಬರ್ಕೊಂಡು ಈ ಡೇಟಿಂದ ಈ ಡೇಟ್ ತನಕ ಏನು ಔಟ್ಸ್ಟ್ಯಾಂಡಿಂಗ್ ಮಂತ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ವೆರಿ ಸಿಂಪಲ್. ನೋಡಿ, ಫಸ್ಟ್ ಡೇಟ್ ಇದ್ದರೆ ಇಲ್ಲಿ ಒಂದು ರಿವಿಷನ್ ಪಾಯಿಂಟ್ ಅಂತಂದರೆ ಡೇಟು ಬಿಗಿನಿಂಗ್ ಆಫ್ ದಿ ಮಂತ್ ಇದ್ದರೆ ಈ ಮಂತನ್ನು ನಾವು ಕನ್ಸಿಡರೇಷನ್ ಮಾಡಬೇಕು. ಈಗ 6ನೇ ತಿಂಗಳಲ್ಲಿ 1ನೇ ತಾರೀಕಿಗೆ ಅವಳು ವಿತ್ಡ್ರಾ ಮಾಡ್ತಾ ಇದ್ದಾಳೆ ಅಂದಮೇಲೆ ಆ ಮಂತಿಗೆ ಅವಳು ಇಂಟ್ರೆಸ್ಟ್ನ ಕೊಡಬೇಕು. ಸೊ 6th ಮಂತನ್ನು ನಾವು ಕನ್ಸಿಡರೇಷನ್ ಮಾಡಬೇಕಾಗತ್ತೆ. 6, 7, 8, 9, 10, 11, 12, 1, 2, 3. ಸೊ
ಮೂರನೇ ಮಂತ್ ತನಕನೂ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, 10 ಮಂತ್ ಆಗುತ್ತೆ ಆಯಿತಾ. ನೆಕ್ಸ್ಟು 30/9/2023 ನೋಡಿ, ಇಲ್ಲಿ 9ನೇ ಮಂತಿನ ಲಾಸ್ಟಿಗೆ ಎಂಡಿಗೆ ಅವಳು ವಿಡ್ರಾ ಮಾಡ್ತಾ ಇದ್ದಾಳೆ ಅಂದಮೇಲೆ ಆ ಮಂತಲ್ಲಿ ಅವಳೇನು ಇಂಟ್ರೆಸ್ಟನ್ನು ಕೊಡಬೇಕಾಗಿಲ್ಲ, ಯಾಕಂದರೆ ಅದು ಆಲ್ರೆಡಿ ಎಂಡ್ ಆಗಿದೆ. ಸೊ ಯಾವಾಗ ಮಂತಿನ ಎಂಡ್ ಡೇಟ್ ಇರುತ್ತೆ ಅವಾಗ ನೆಕ್ಸ್ಟ್ ಮಂತಿಂದ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋ ಮಂತನ್ನು ಬಿಟ್ಬಿಡಬೇಕು, ಕ್ಯಾಲ್ಕುಲೇಷನಿಗೆ ತೊಗೋಬಾರ್ದು. ಸೊ 10, 11, 12, 1, 2 ಆ್ಯಂಡ್ 3 ಟೋಟಲ್ ಆಗಿ 6 ಮಂತ್. ಹಾಗೆಯೇ 30/11/2023 ಕೊಟ್ಟಿದ್ದಾರೆ ಅಂದಮೇಲೆ ಇದು ಕೂಡ ಮಂತ್ ಎಂಡು, ಹಾಗಾಗಿ 11th ಮಂತ್ ಕನ್ಸಿಡರೇಷನ್ ಇಲ್ಲ, ನೆಕ್ಸ್ಟ್ ಮಂತಿಂದ ತೊಗೋತೀವಿ. 12, 1, 2, 3 4 ಮಂತ್ ಆಯಿತು. ಹಾಗೆ 1/1/2024 ಕೊಟ್ಟಿದ್ದಾರೆ. ಸೊ ಅವಾಗ ಏನು ಮಾಡ್ತೀವಿ, ಬಿಗಿನಿಂಗ್ ಆಫ್ ದಿ ಮಂತ್ ಇರೋದ್ರಿಂದ ಫಸ್ಟ್ ಮಂತನ್ನು ಕನ್ಸಿಡರೇಷನ್ ಮಾಡ್ತೀವಿ. 1, 2 ಆ್ಯಂಡ್ 3 3 ಮಂತ್ ಔಟ್ಸ್ಟ್ಯಾಂಡಿಂಗ್ ಆಯಿತು. ಇಲ್ಲಿ ಸಪೋಸ್ 31/3/2024 ಅಂತಲೇ ಕೊಟ್ಟಿದ್ರೆ, ಇಯರ್ ಎಂಡ್ ಡೇಟನ್ನೇ ಕೊಟ್ಟಿದ್ರೆ ಅವಾಗ ಇಲ್ಲಿ 0 ಅಂತ ಬರ್ಕೋಬೇಕು ಆಯಿತಾ. ಯಾಕಂದರೆ ಅಲ್ಲಿ ಇಯರ್ ಎಂಡಿಗೆ ವಿಡ್ರಾ ಆಗ್ತಾ ಇದೆ ಅಂದಮೇಲೆ ಅಲ್ಲಿ ಆ ವರ್ಷದಲ್ಲಿ ಅವರು ಇಂಟ್ರೆಸ್ಟನ್ನು ಕೊಡಬೇಕಾಗಿಲ್ಲ, ಹಾಗಾಗಿ ಇಲ್ಲಿ 0 ಆಗುತ್ತೆ. ಅದೇ 1/3/2024 ಅಂತ ಕೊಟ್ಟಿದ್ರೆ 1 ಮಂತ್ ಅಂತ ಕನ್ಸಿಡರೇಷನ್ ಮಾಡಬೇಕು ಆಯಿತಾ. ಸೊ ಇದಿಷ್ಟು ಇಲ್ಲಿ ರಿವಿಷನ್ ಪಾಯಿಂಟ್ಗಳು. ಇನ್ನು ಉಳಿದ ಕ್ಯಾಲ್ಕುಲೇಷನ್ಗಳಂತೂ ತುಂಬ ಸುಲಭ. ಇದೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 2000 × 10 20,000, 3,000 × 6 18,000, 5,000 × 4 20,000, 6,000 × 3 18,000. ಟೋಟಲ್ ಮಾಡ್ತೀವಿ 76,000 ಬರ್ತಾ ಇದೆ. ಈಗ ನಾವು ನೀಟಾಗಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ನಾವು ಎಷ್ಟನ್ನು ಕಲ್ತ್ಕೋತೀವಿ ಅಕೌಂಟಲ್ಲಿ ಅಷ್ಟನ್ನು ನೀಟಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಕೂಡ ಕಲಿಬೇಕು. ಹೇಗೇಗೋ ಒಟ್ರಾಶಿಯಾಗಿ ಪ್ರೆಸೆಂಟೇಷನ್ ಮಾಡಿಟ್ರೆ ಮಾರ್ಕ್ಸ್ಗಳು ಬರೋದಿಲ್ಲ. ಸೊ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀಟಾಗಿ ಪ್ರೆಸೆಂಟೇಷನ್ ಮಾಡೋದಕ್ಕೆ, ಈಕ್ವಲ್ ಕೆಳಗೆ ಈಕ್ವಲ್ ಬರೆಯೋದಕ್ಕೆ, ನೀಟಾಗಿ ಡ್ರಾ ಮಾಡೋದಕ್ಕೆ ಫಾರ್ಮ್ಯಾಟ್ಗಳನ್ನು ಇದೆಲ್ಲ ಕಲ್ತ್ಕೋಬೇಕಾಗತ್ತೆ ನೀವು. ಹಾಗೆ ಅಮೌಂಟ್ಗಳಿಗೆ ರುಪೀಸನ್ನು ಬರೆಯೋದಕ್ಕೆ ಕೂಡ ಕಲ್ತ್ಕೋಬೇಕು. ಸೊ ನಾನಿಲ್ಲಿ ಬರೆದಿಲ್ಲ ನೋಡಿ, ನೀವು ಬರಿಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗಿಗೆ ಫಾರ್ಮುಲಾ ಹಾಕ್ಕೊಳ್ತೀವಿ. ಇಟ್ ಈಸ್ ಕಂಪಲ್ಸರಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಹೋಲ್ ಡಿವೈಡೆಡ್ ಬೈ 12. ಸೊ ನಾವಿಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಿರ್ತಾರೆ, ಅದನ್ನು ನೋಡ್ಕೋತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಟು ಬಿ ಚಾರ್ಜ್ಡ್ ಆಟ್ 12% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಟು ಬಿ ಚಾರ್ಜ್ಡ್ ಆನ್ ಪವಿತ್ರಾಸ್ ಡ್ರಾಯಿಂಗ್ ಫಾರ್ ದಿ ಇಯರ್ ಎಂಡಿಂಗ್ 31/3/2024 ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಇತ್ತು. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. 12% ಇರೋದ್ರಿಂದ 12% ಅಂತ ತೊಗೊಂಡ್ವಿ. ಸೊ ನೋಡಿ, ಇಂಟ್ರೆಸ್ಟ್ ಆನ್ ಪವಿತ್ರಾಸ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು 76,000 ಇಂಟು 12%. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವರು 12% ಅಂತ ಬರೀತಾರೆ, ಕೆಲವರು 12/100 ಅಂತ ಬರೀತಾರೆ. ಬೋತ್ ಆರ್ ಓಕೆ, ಯಾವುದನ್ನು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಪರ್ಸೆಂಟೇಜ್ ಮೀನ್ಸ್ ಡಿವೈಡೆಡ್ ಬೈ 100 ಅಂತ ಹೇಳಿ ಅರ್ಥ. ನೀವು ಕ್ಯಾಲ್ಕುಲೇಟ್ರಲ್ಲಿ ಇದೇ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂದರೆ 76,000 ಇಂಟು 12% ಅಂತಲೇ ಪ್ರೆಸ್ ಮಾಡಬೇಕು. ಪರ್ಸೆಂಟೇಜ್ ಸಿಂಬಲ್ ಇರುತ್ತಲ್ಲ ಅದನ್ನು ಡಿವೈಡೆಡ್ ಬೈ 12 ಈ ಥರ ಮಾಡಿದಾಗ ನಮಗೆ ಆನ್ಸರ್ 760 ಬರ್ತಿದೆ. ಸೊ ಇಷ್ಟು ಈಸಿಯಾಗಿ ಪ್ರಾಡಕ್ಟ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಬೋದು. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರೋದು. ಹಾಗೆ ಆಲ್ಮೋಸ್ಟ್ ಎಲ್ಲ ಪೇಪರ್ಗಳಲ್ಲಿ ನೀವು ನೋಡ್ಬೋದು. ಅದರಲ್ಲಿ 22nd ಕ್ವಶನ್ ಏನಿದೆ ಇದು ಪ್ರಾಡಕ್ಟ್ ಮೆಥಡ್ ಮೇಲೇ ಇದೆ. ಸೊ ಇದರಲ್ಲಿ ಕೂಡ ಪ್ರಾಡಕ್ಟ್ ಮೆಥಡ್ ಮೇಲೆ ಇದೆ, ಬಟ್ ಕ್ವಾರ್ಟರ್ಲಿ ಅಂತ ಇದೆ. ಇದ್ರ ಮೇಲೆ ಕೂಡ ವಿಡಿಯೋಸ್ ಅಪ್ಲೋಡ್ ಆಗಿದೆ. ವಿಡಿಯೋ ಲಿಂಕ್ ಬೇಕಿದ್ರೆ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಆ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಪೇಪರ್ಗಳಲ್ಲಿ ಪ್ರಾಡಕ್ಟ್ ಮೆಥಡ್ ಮೇಲೆ ಕೊಡ್ತಾರೆ. ಒಂದು ಪ್ರಿಪ್ರೇಟ್ರಿಲಿ ಮಾತ್ರ ಕೊಟ್ಟಿರಲಿಲ್ಲ ನೋಡಿ, ಇದು 2024 ಪ್ರಿಪ್ರೇಟ್ರಿ. ಇದರಲ್ಲಿ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಮೆಥಡ್ ಇಲ್ಲ. ಸೊ ಹೇಳಿದ್ನಲ್ಲ, 4ರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಪ್ರಾಡಕ್ಟ್ ಮೆಥಡ್, P&L ಅಪ್ರಾಪ್ರಿಯೇಷನ್ ಅಕೌಂಟ್, ಆರ್ ಗ್ಯಾರಂಟಿ ಆಫ್ ಪ್ರಾಫಿಟ್, ಆರ್ ಎವರೇಜ್ ಪೀರಿಯಡ್ ಮೆಥಡ್. ಅದರಲ್ಲಿ ಮೋಸ್ಟ್ ಪ್ರೊಬಾಬಲ್ ಅಂದರೆ ಪ್ರಾಡಕ್ಟ್ ಮೆಥಡ್. ಕೆಲವು ಸಲ ಅದ್ರ ಮೇಲೆ ಕ್ವಶನ್ ಕೊಟ್ಟಿಲ್ಲ ಅಂತಂದರೆ ಈ ರೀತಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಕೂಡ ಕೊಡ್ಬೋದು. ಸೊ ಅದು ಕೂಡ ಒಂದು ಪಾಸಿಬಿಲಿಟಿ ಇದೆ. ಇನ್ನು ಇದೇ ಕ್ವಶನನ್ನು ನಾವೀಗ ಸಾಲ್ವ್ ಮಾಡಿ ನೋಡೋಣ. ನೋಡಿ, 2024 ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ 22nd ಕ್ವಶನನ್ನು ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪ್ರೇಷನ್ ಮೇಲೆ ಕೊಟ್ಟಿದ್ರು. ನಾರ್ಮಲ್ ಪ್ರಾಬ್ಲಮ್ ಇದು, ಗ್ಯಾರಂಟಿ ಆಫ್ ಪ್ರಾಫಿಟ್ ಏನಲ್ಲ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ವಶನಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೆಕೆಂಡ್ ಕ್ವಶನ್ ನಾನು P&L ಅಪ್ರಾಪ್ರಿಯೇಷನ್ ಅಕೌಂಟ್ ತೊಗೊಂಡಿದ್ದೀನಿ. ಸೇಮ್ 22nd ಕ್ವಶನ್ ಆಗಿ ಕೇಳ್ತಾರೆ, ಐದರ್ ಪ್ರಾಡಕ್ಟ್ ಮೆಥಡ್ ಆರ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಇನ್ನೂ ಬೇರೆ ಕೇಳ್ಬೋದು, ಬಟ್ ಇದೆರಡು ಬಂದರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಗ್ಯಾರಂಟಿ ಆಫ್ ಪ್ರಾಫಿಟ್, ಎವರೇಜ್ ಪೀರಿಯಡ್ ಮೆಥಡ್ ಕೆಲವರಿಗೆ ಟಫ್ ಆಗುತ್ತೆ. ಸಪೋಸ್ ಅದನ್ನು ಬಂದರೆ ನೀವು ಅದನ್ನು ಆಪ್ಷನಿಗೆ ಬಿಟ್ಟು ಬೇರೆದನ್ನು ಅಟೆಂಡ್ ಮಾಡ್ಬೋದು. ಸೊ ಈಗ ನಾವು ಇದರಲ್ಲಿ ನೋಡ್ತಾ ಹೋಗೋಣ. X and Y are partners, commenced business on 1/4/2016. 1/4/2016ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ 3:2. 3:2ದಲ್ಲಿ ಹಂಚ್ಕೋತಾ ಇದ್ದಾರೆ. ವಿತ್ ಕ್ಯಾಪಿಟಲ್ಸ್ ಆಫ್ 1,50,000. ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 1,50,000 ಅಂತ ಹೇಳಿ. ನೆಕ್ಸ್ಟ್ ದೇ ಅರ್ನ್ಡ್ ಅ ಪ್ರಾಫಿಟ್ ಆಫ್ ₹25,000 ಬಿಫೋರ್ ಅಲೋಯಿಂಗ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು, ಪ್ರಾಫಿಟನ್ನು ಅಪ್ರಾಪ್ರಿಯೇಷನ್ ಮಾಡೋದು ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡೋದು. ಯಾರಿಗೆ? ಪಾರ್ಟ್ನರ್ಸ್ಗೆ. ಸೊ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಬಂದಿರೋ ಪ್ರಾಫಿಟ್ 25,000. ಈ 25,000ನ ಅವರಿಗೆ ಹಂಚಬೇಕು. ಯಾವ ರೇಷಿಯೋದಲ್ಲಿ ಹಂಚಬೇಕು?
3:2 ರೇಷಿಯೋದಲ್ಲಿ. ಬಟ್ ಅದನ್ನು ಡೈರೆಕ್ಟಾಗಿ ಹಾಗೆ ಹಂಚಿಬಿಡೋದಿಲ್ಲ. ಕೆಲವೊಂದಷ್ಟು ಎಕ್ಸ್ಪೆನ್ಸ್ ರಿಲೇಟೆಡ್ ಟು ಪಾರ್ಟ್ನರ್ ಇರುತ್ತೆ, ಅಂದರೆ ಪಾರ್ಟ್ನರ್ಗೆ ಕೊಡಬೇಕಾಗಿರೋದು ಫರ್ಮ್ ಕಡೆಯಿಂದ ಅಂಥ ಒಂದಷ್ಟು ಎಕ್ಸ್ಪೆನ್ಸ್ ಇರುತ್ತೆ, ಅಥವಾ ಪಾರ್ಟ್ನರಿಂದ ಫರ್ಮಿಗೆ ಬರಬೇಕಾಗಿರೋ ಇನ್ಕಮ್ಗಳು ಒಂದಷ್ಟು ಇರುತ್ತೆ. ಸೊ ಅದಕ್ಕೆಲ್ಲ ಇಫೆಕ್ಟ್ ಕೊಟ್ಟಾದ ನಂತರ ಉಳಿದಿರೋ ಪ್ರಾಫಿಟನ್ನು ನಾವು ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಇಲ್ಲಿ ಡೆಬಿಟ್ ಕ್ರೆಡಿಟ್ ಸೈಡ್ ಇರುತ್ತೆ. ಡೆಬಿಟಲ್ಲಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪಾರ್ಟ್ನರನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟಲ್ಲಿ ಇನ್ಕಮ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಇದರಲ್ಲಿ ಫಿಕ್ಸ್ಡ್ ಫಾರ್ಮ್ಯಾಟ್ ಇರುತ್ತೆ. ನೀವು ಕ್ವಶನನ್ನು ನೋಡಿಕೊಂಡು ಇದನ್ನು ಹಾಕಬೇಕು ಅನ್ನೋದೇನಿಲ್ಲ. ಫಿಕ್ಸ್ಡ್ ಫಾರ್ಮ್ಯಾಟ್ 5 ಐಟಮ್ಗಳು ಬರುತ್ತೆ, ನೆನಪಿರಲಿ. ಒಂದು ಪ್ರಾಫಿಟನ್ನು ಬರೆಯೋದಕ್ಕೆ ಬೈ P&L ಅಕೌಂಟ್ ಅಂತ ಬರಿತೀವಿ, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಸೊ ಅಮೌಂಟ್ ಹಾಕೋದಕ್ಕೂ ಮೊದಲು ನೀವು ಈ ರೀತಿ ಫಾರ್ಮ್ಯಾಟ್ ರೆಡಿ ಮಾಡ್ಕೊಂಡು ಹಾಕಿದ್ರೂ ನಡೆಯುತ್ತೆ. ನೆಕ್ಸ್ಟು ಇನ್ನು 4 ಐಟಮ್ಗಳು ಬರುತ್ತೆ. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಮತ್ತೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಮತ್ತೊಂದು ಸ್ಯಾಲ್ರಿ ಟು ಪಾರ್ಟ್ನರ್, ಕಮಿಷನ್ ಟು ಪಾರ್ಟ್ನರ್. ಇಷ್ಟೇ ಆಗಿರುತ್ತೆ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ರಿಲೇಟೆಡ್ ಟು ಪಾರ್ಟ್ನರ್ ಅಂದರೆ. ಇದರಲ್ಲಿ ಯಾವುದು ಎಕ್ಸ್ಪೆನ್ಸ್ ಅಪ್ಪ ಅಂತಂದರೆ, ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫರ್ಮಿಂದ ಪಾರ್ಟ್ನರಿಗೆ ಕೊಡಬೇಕಾಗಿದ್ದು, ಯಾಕಂದರೆ ಅವರು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಫರ್ಮಿಗೆ. ಸೊ ಅದರ ಮೇಲೆ ಇಂಟ್ರೆಸ್ಟನ್ನು ಫರ್ಮ್ ಅವರಿಗೆ ಕೊಡಬೇಕು, ಹಾಗಾಗಿ ಅದೊಂದು ಎಕ್ಸ್ಪೆನ್ಸ್. ಇನ್ನು ಸ್ಯಾಲ್ರಿ ಟು ಪಾರ್ಟ್ನರ್, ಕೆಲವರು ಸ್ಯಾಲ್ರಿ ಫಿಕ್ಸ್ ಮಾಡ್ಕೊಂಡಿರ್ಬೋದು, ಕೆಲವರು ಕಮಿಷನ್ ಫಿಕ್ಸ್ ಮಾಡ್ಕೊಂಡಿರ್ಬೋದು. ಸೊ ಇದೆಲ್ಲ ಅವರಿಗೆ ಕೊಡಬೇಕಾಗಿರೋದ್ರಿಂದ ಎಕ್ಸ್ಪೆನ್ಸ್ ಆಗುತ್ತೆ, ಅದನ್ನು ಡೆಬಿಟ್ ಸೈಡಲ್ಲಿ ಶೋ ಮಾಡ್ತೀವಿ. ಇನ್ನು ಇನ್ಕಮ್ ರಿಲೇಟೆಡ್ ಟು ಪಾರ್ಟ್ನರ್ ಅಂದರೆ ಅದು ಒಂದೇ ಐಟಮ್, ಅದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಲ್ಲಿ ಒಂದು ಪ್ರಾಫಿಟ್ ಬರುತ್ತೆ, ಮತ್ತೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬರುತ್ತೆ. ಅಂದರೆ ಅವರು ವಿತ್ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಪರ್ಸನಲ್ ಯೂಸಿಗೆ, ಅದರ ಮೇಲೆ ಅವರು ಇಂಟ್ರೆಸ್ಟನ್ನು ಫರ್ಮಿಗೆ ಪೇ ಮಾಡಬೇಕು, ಅಂದರೆ ಫರ್ಮಿಗೆ ಅದು ಇನ್ಕಮ್ ಆಗುತ್ತೆ. ಸೊ ಇದು ಫರ್ಮಿನ ಅಕೌಂಟ್, ಪಾರ್ಟ್ನರ್ ಅಕೌಂಟ್ ಅಲ್ಲ. ಸೊ ಫರ್ಮಿಗೆ ಅದು ಇನ್ಕಮ್ ಆಗೋದ್ರಿಂದ ನಾವು ಅದನ್ನು ಏನು ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ, ಆಯಿತಾ. ಸೊ ಈ ರೀತಿಯಾಗಿ ಫಾರ್ಮ್ಯಾಟನ್ನು ಫಸ್ಟ್ ರೆಡಿ ಮಾಡ್ಕೋತೀವಿ. ಆ್ಯಂಡ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ವೆರಿ ಸಿಂಪಲ್. ನೋಡಿ, ಮೊದಲಿಗೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವೆಲ್ಲೂ ತೊಗೊಳ್ಳಲ್ಲ, ಬಟ್ ಇದನ್ನು ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ತೊಗೋತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಈ ಕಡೆ ಬರ್ಕೊಂಡು ಅಲ್ಲಿ ಎಕ್ಸಿಗೆ ಮತ್ತು ವೈಗೆ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅವರ ಬ್ಯಾಲೆನ್ಸ್ ಮೇಲೆ 1 lakh ಮತ್ತು 50,000 ಇದೆ ಇಬ್ಬರಿಗೂ, ಅದನ್ನು ಬರ್ಕೊಂಡ್ವಿ. ಅದರ ಮೇಲೆ 10% ಇದೆ. ಸೊ 10%ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. 10,000 5,000 ಬಂತು. ಟೋಟಲ್ ಮಾಡಿ ಕೆಳಗಡೆ ಒಂದು ಲೈನ್ ಬರಿಬೇಕು, ಅಂದರೆ ಕ್ಲೋಸ್ ಮಾಡಬೇಕು. ಅದನ್ನು ಟೋಟಲನ್ನು ಹೊರಗಡೆ ತೊಗೋತೀವಿ. 15,000 ಬಂತು. ಇದು ಫಸ್ಟ್ ಎಂಟ್ರಿ ಆಯಿತು. ಆ್ಯಂಡ್ ಈ ಪ್ರಾಫಿಟಿಗೆ 25,000 ಪ್ರಾಫಿಟಿಗೆ ಫಸ್ಟ್ ಎಂಟ್ರಿ ಹಾಕ್ಕೊಳ್ಬೇಕಾಗತ್ತೆ. ಕ್ರೆಡಿಟ್ ಸೈಡಲ್ಲಿ ಬೈ P&L ಅಕೌಂಟ್ ಅಂತ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ಬರಿಬೇಕು, ಬ್ರ್ಯಾಕೆಟಲ್ಲಿ 25,000 ಆಗುತ್ತೆ. ಇದಾದ ನಂತರ ಸ್ಯಾಲ್ರಿ ಕಮಿಷನ್ ಅಂತ ಬರ್ಕೊಂಡಿರ್ತೀವಲ್ಲ, ಇಲ್ಲಿ ಫಿಲಪ್ ಮಾಡ್ತಾ ಹೋಗ್ಬೇಕು, ನೋಡಿಕೊಂಡು ಫಿಲಪ್ ಮಾಡಿದ್ರೆ ಆಯಿತು. ಸೊ ಸ್ಯಾಲ್ರಿ ಏನು ಕೊಟ್ಟಿದ್ದಾರೆ ನೋಡಿ, ಸ್ಯಾಲ್ರಿ ಟು ಎಕ್ಸ್ 3,000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. P.A ಅಂದರೆ ಪರ್ ಆ್ಯನಮ್, ಅಂದರೆ 1 ವರ್ಷಕ್ಕೆ. P.M ಅಂತ ಇದ್ದರೆ ಪರ್ ಮಂತ್ ಅಂತ. ಸೊ ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು 1 ವರ್ಷಕ್ಕೆ, ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ 1 ವರ್ಷಕ್ಕೆ ಕನ್ವರ್ಟ್ ಮಾಡಿ ಬರೀಬೇಕು. 1 ತಿಂಗಳದ ಸ್ಯಾಲ್ರಿ ಕೊಟ್ಟಿದ್ರೆ ವರ್ಷಕ್ಕೆ ಕನ್ವರ್ಟ್ ಮಾಡಿ, ವರ್ಷದನ್ನು ಡೈರೆಕ್ಟಾಗಿ ಕೊಟ್ಟಿದ್ರೆ ಅಥವಾ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಅದನ್ನು ಹಾಗೆ ಬರೀರಿ, ಆಯಿತಾ. ಸೊ ಇದೊಂದು ರಿವಿಷನ್ ಪಾಯಿಂಟ್ ಇದರಲ್ಲಿ ಸಪೋಸ್ ₹3,000 ಪರ್ ಮಂತ್ ಅಂತ ಕೊಟ್ಟಿದ್ರೆ, P.M ಕೊಟ್ಟಿದ್ರೆ ಏನು ಮಾಡ್ತಿದ್ರಿ, 3,000 × 12 ಮಾಡ್ಕೋತಿದ್ರಿ ಬ್ರ್ಯಾಕೆಟಲ್ಲಿ. 3,000 × 12 ಮಾಡಿ 36,000 ಇಲ್ಲಿ ತೊಗೋತಿದ್ವಿ. ಬಟ್ ಇಲ್ಲಿ ಆ ಅವಶ್ಯಕತೆ ಇಲ್ಲ, ಪರ್ ಆ್ಯನಮ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ತೊಗೊಂಡ್ವಿ. ಹಾಗೆಯೇ ಕಮಿಷನ್ ಯಾರಿಗೆ ಕೊಟ್ಟಿದ್ದಾರೆ, ಕಮಿಷನ್ ಟು ವೈ ಅಂತ ಇದೆ, ಹಾಗೆ ತೊಗೊಂಡ್ವಿ. ಸಪೋಸ್ ಇಬ್ಬರಿಗೂ ಇದ್ದರೆ ಸ್ಯಾಲ್ರಿ ಟು ಎಕ್ಸ್ ಆ್ಯಂಡ್ ಸ್ಯಾಲ್ರಿ ಟು ವೈ, ಈ ರೀತಿ ಇಬ್ಬಿಬ್ಬರಿಗೂ ಇದ್ದರೆ ಅವಾಗ ಇದೇ ರೀತಿ ಬರ್ಕೊಳ್ಳೋದು. ಟು ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಅಂತ ಬರೆದು ಎಕ್ಸಿಗೆ ಇನ್ನರ್ ಕಾಲಮಲ್ಲಿ ಬರೆಯೋದು, ವೈಗೆ ಇನ್ನರ್ ಕಾಲಮಲ್ಲಿ ಬರೆಯೋದು, ಟೋಟಲನ್ನು ಔಟರ್ ಕಾಲಮಿಗೆ ಬರೆಯೋದು. ಬಟ್ ಒಬ್ಬೊಬ್ಬರಿಗೆ ಇದ್ದಾಗ ಸ್ಯಾಲ್ರಿ ಟು ಎಕ್ಸ್ ಈ ಥರ ಬರೋದು, ಔಟರ್ ಕಾಲಮಲ್ಲಿ ಡೈರೆಕ್ಟ್ ಬರಿತೀವಿ. ಆ್ಯಂಡ್ ಕಮಿಷನ್ ಟು ವೈ 2,000 ಪರ್ ಆ್ಯನಮ್ ಅಂತ ಇದೆ, ಹಾಗಾಗಿ ಡೈರೆಕ್ಟಾಗಿ ಬರೆದ್ವಿ. ಪರ್ ಮಂತ್ ಇದ್ದರೆ ಇಂಟು 12 ಮಾಡಿ ತೊಗೋಬೇಕು, ಆಯಿತಾ. ಇಲ್ಲಿ ಸಪೋಸ್ P.A ಇರಲಿಲ್ಲ, ಬರೀ 2,000 ಇಷ್ಟೇ ಇದ್ದರೂ ಕೂಡ ಅವಾಗ ಅದನ್ನು ಡೈರೆಕ್ಟಾಗಿ ತೊಗೋಬೇಕು, ಇಂಟು 12 ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಇದು ಏನಿದೆ ಲಾಸ್ಟ್ ಪಾರ್ಟ್, ಇದು ಬ್ಯಾಲೆನ್ಸ್ ಪಾರ್ಟ್, ಇದನ್ನು ಆಮೇಲೆ ಮಾಡ್ತೀವಿ. ಅದಕ್ಕೂ ಮೊದಲು ಇಂಟ್ರೆಸ್ಟ್, ಈ ಕಡೆ ಬರೆಯೋ ಇಂಟ್ರೆಸ್ಟನ್ನು ಬರ್ಕೋಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಒಂದೊಂದ್ಸಲ ಡ್ರಾಯಿಂಗನ್ನು ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಕೊಟ್ಟಿರ್ತಾರೆ. ಇದೇ ರೀತಿ ಕೊಡ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಟ್ 10% ಪರ್ ಆ್ಯನಮ್ ಅಂತ ಕೊಟ್ಟು ಡ್ರಾಯಿಂಗ್ ಅಮೌಂಟನ್ನು ಕೊಡ್ಬೋದು. ಅವಾಗ ಇಲ್ಲಿ ಹೇಗೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದೆವು, ಹಾಗೆ ಇಂಟ್ರೆಸ್ಟನ್ನು ಡ್ರಾಯಿಂಗ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಡ್ರಾಯಿಂಗ್ ಅಮೌಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್, ಹಂಗೆ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಿಗೆ ಹಾಕಬೇಕು, ಇಲ್ಲಿ ಮಾಡಿದ ಥರನೇ. ಬಟ್ ಇಲ್ಲಿ ಆ ರೀತಿ ಏನಿಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ 1,000 ಮತ್ತು 800 ಅಂತ, ಅದನ್ನು ಡೈರೆಕ್ಟ್ ತೊಗೊಂಡ್ವಿ. ಸಪೋಸ್ ಇದ್ರ ಜೊತೆಗೆ ಡ್ರಾಯಿಂಗ್ ಆಫ್ ಎಕ್ಸ್ ವೈ ಅಂತ ಕೊಟ್ಟಿದ್ರೆ ಅದೊಂದು ಎಡಿಷನಲ್ ಇನ್ಫಾರ್ಮೇಷನ್ ಮಾತ್ರ, ಅದನ್ನು ನಾವು ಎಲ್ಲೂ ಕ್ಯಾಲ್ಕುಲೇಷನ್ಗೆ ತೊಗೊಳ್ಳಲ್ಲ. ಹೇಗೆ ನಾವು ಕ್ಯಾಪಿಟಲನ್ನು ಎಲ್ಲೂ ಶೋ ಮಾಡೋದಿಲ್ವೋ ಹಾಗೇನೆ ಡ್ರಾಯಿಂಗ್ಸ್ಗಳನ್ನು ಕೂಡ P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಶೋ ಮಾಡೋ ಹಾಗಿಲ್ಲ. ಸೊ ಅದನ್ನು ತಗೊಳ್ಳೋದು ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಮಾತ್ರ. ಬಟ್ ಇಂಟ್ರೆಸ್ಟನ್ನು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ರೆ ಆ ಡ್ರಾಯಿಂಗಿಗೆ ಏನೂ ಯೂಸ್ ಇಲ್ಲ, ಅದನ್ನು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್
ಅಪ್ರಾಪ್ರಿಯೇಷನ್ ಆಗಿ ಕೊಟ್ಟಿರ್ತಾರಷ್ಟೇ, ಕನ್ಫ್ಯೂಸ್ ಮಾಡೋದಕ್ಕೆ ಅದನ್ನು ತೊಗೊಳೋದಕ್ಕೆ ಹೋಗಬೇಡಿ. ಜಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ತೊಗೋತೀವಿ, ಟೋಟಲನ್ನು ಔಟರ್ ಕಾಲಮಲ್ಲಿ ಬರಿತೀವಿ. ಆಯಿತಾ? ಸೊ ಇಷ್ಟು ಸಿಂಪಲ್ಲಾಗಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಇದಾದ ನಂತರ ನೆಕ್ಸ್ಟಲ್ಲಿ ಬರುತ್ತೆ ಬ್ಯಾಲೆನ್ಸ್. ಸೊ ಇಲ್ಲಿ ತನಕ ನೀವು ಬರೀತೀರಿ ಕ್ವಶನನ್ನು ನೋಡಿಕೊಂಡು, ಇಲ್ಲೇನೇನು ಕೊಟ್ಟಿದ್ದಾರೆ ಅದನ್ನ ನೋಡಿಕೊಂಡು. ಸೊ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಇಯರ್ ಎಂಡಿಂಗ್ 31/3/2017ಗೆ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಆ ಡೇಟಿಗೆ ನಾವು ಪ್ರಿಪೇರ್ ಮಾಡಬೇಕು. ನೀಟಾಗಿ ಇದರಲ್ಲಿ ಫಾರ್ಮ್ಯಾಟ್ ಹಾಕ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೆಡ್ಡಿಂಗ್ ಬರೀಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2017 ಅಂತ ಹೇಳಿ. ಇದನ್ನು ಬರೆದಿಲ್ಲ ಅಂದರೂ ಮಾರ್ಕ್ಸ್ ಕಟ್ ಆಗುತ್ತೆ. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು, ಅಮೌಂಟಿಗೆ ರುಪೀಸ್ ಬರೀಬೇಕು. ಇದಾದ ನಂತರ ಇದಿಷ್ಟು ಬರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. ಶಾರ್ಟೇಜ್ ಅಂದರೆ ಟೋಟಲನ್ನು ಮಾಡ್ತೀವಿ. ನಿಮ್ಗೆ ಗೊತ್ತಿದೆ ಬ್ಯಾಲೆನ್ಸಿಂಗ್ ಪ್ರೊಸೀಜರ್, ಆದರೂ ಒಂದ್ಸಲ ರಿವೈಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಕಡೆ ಜಾಸ್ತಿ ಇದೆ ನೋಡ್ತೀವಿ ಇಲ್ಲಿ ತನಕ. ಸೊ ಈ ಕಡೆ ನೋಡಿ 26,800 ಬರ್ತಾ ಇದೆ, ಈ ಕಡೆಗೆ 20,000 ಬರ್ತಾ ಇದೆ ಟೋಟಲು. ಸೊ ಅಂದಮೇಲೆ ಈ ಕಡೆ ಟೋಟಲ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಎರಡೂ ಕಡೆಗೆ ಜಾಸ್ತಿ ಇರೋ ಟೋಟಲನ್ನು ಬರ್ಕೋತೀವಿ, 26,800. ಟೋಟಲಿಗೆ ಡಬಲ್ ಲೈನ್ ಹಾಕೋದು ಕೂಡ ಇಂಪಾರ್ಟೆಂಟ್ ಅಕೌಂಟಲ್ಲಿ. ಸೊ ಎರಡು ಕಡೆ 26,800 ಅಂತ ಬರ್ಕೊಂಡ್ವಿ. ಈಗ ಈ ಟೋಟಲನ್ನು ಅಂದರೆ ಕಡಿಮೆ ಇರೋ ಸೈಡಿನ ಟೋಟಲನ್ನು ಜಾಸ್ತಿ ಇರೋ ಸೈಡಿನ ಟೋಟಲಲ್ಲಿ ಲೆಸ್ ಮಾಡ್ತೀವಿ. 20,000 ಇತ್ತು ಈ ಕಡೆ ಟೋಟಲ್, ಅದನ್ನು ಲೆಸ್ ಮಾಡಿದ್ವಿ. 6,800 ಬ್ಯಾಲೆನ್ಸ್ ಬರ್ತಾ ಇದೆ. 26,800 ಮೈನಸ್ 20,000 6,800 ಬಂತು. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಉಳಿದಿದ್ದು ಇವರಿಗೆ ಏನೆಲ್ಲ ಕೊಡಬೇಕಾಗಿತ್ತು ಕೊಟ್ಟ ನಂತರ, ಅಥವಾ ಅವರಿಂದ ಬರಬೇಕಾಗಿದ್ದನ್ನು ತೊಗೊಂಡ ನಂತರ ಟೋಟಲ್ 25,000 ಪ್ರಾಫಿಟಲ್ಲಿ 6,800 ರೂಪಾಯಿ ಉಳ್ಕೊಂಡಿದೆ. ಸೊ ಇದನ್ನು ಅವರಿಗೆ ಅವರ ರೇಷ್ಯೋದಲ್ಲಿ ಹಂಚ್ತೀವಿ. ಸೊ ರೇಷ್ಯೋ ಏನಿತ್ತು 3:2 ಇತ್ತು ಅಲ್ವಾ, 3:2 ಇದೆ. ಸೊ ಈ 3:2 ಅಂದರೆ 3/5 2/5 ಹೇಗೆ ಬಂತು? 3/5 ಟೋಟಲ್ 5 ಶೇರ್ ಇದೆ, 3 + 2 5 ಆಗುತ್ತಲ್ವಾ. ಇದರರ್ಥ ಒಂದು ವಸ್ತುನ 5 ಈಕ್ವಲ್ ಪಾರ್ಟ್ ಮಾಡಿದರೆ ಅದರಲ್ಲಿ 3 ಈಕ್ವಲ್ ಪಾರ್ಟ್ ಒಬ್ಬನಿಗೆ, 2 ಈಕ್ವಲ್ ಪಾರ್ಟ್ ಒಬ್ಬನಿಗೆ ಹೋಗುತ್ತೆ ಅಂತ. ಸೊ ಅದನ್ನು ನಾವು ಮ್ಯಾಥಮೆಟಿಕಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? 3/5 2/5 ಅಂತ ಹೇಳಿ. ಸೊ ಅಂದರೆ ಬೈ ಅಂದರೆ ಡಿವೈಡೆಡ್ ಬೈ. ಸೊ 6,800 ಇಂಟು 3/5 6,800 ಇಂಟು 2/5 ಮಾಡಿದ್ವಿ. ಸೊ ಅವಾಗ ಈ ಬಂದಿರೋ ಆನ್ಸರನ್ನು ಇಲ್ಲಿ ತೊಗೋಬೇಕು ನಾವು. ನೋಡಿ ಈ ಥರ ಬ್ಯಾಲೆನ್ಸ್ ಫಸ್ಟ್ ಬರ್ದ್ವಲ್ಲ, ಅದರಿಂದ 2 ಲೈನ್ ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಬರೆದು ಈ ರೀತಿ ಹಂಚ್ತೀವಿ. ಅಮೌಂಟ್ಗಳನ್ನು ಹಂಚಿದಾಗ 4,080 2,720 ಬರುತ್ತೆ. ಇಷ್ಟು ಮಾಡಿಟ್ರೆ ಮಾತ್ರ ಫುಲ್ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇದಿಷ್ಟು ಕ್ಯಾಲ್ಕುಲೇಷನ್ಗಳು ಕೂಡ ಟೋಟಲ್ಗಿಂತ ಮೇಲ್ಗಡೆ ಮುಗಿಬೇಕು, ಹಾಗೆ ನೀವು ಸೆಟ್ ಮಾಡ್ಕೋಬೇಕು, ಕೆಳಗಡೆ ಬರೋ ಹಾಗಿಲ್ಲ. ಆ್ಯಂಡ್ ಎಲ್ಲಿಗೆ ಕ್ಯಾಲ್ಕುಲೇಷನ್ ಮುಗಿದಿದೆ ಅದ್ರ ಪಕ್ಕದಲ್ಲಿ ಆನ್ಸರ್ ಇರಬೇಕು. ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಟೋಟಲ್ ಕೆಳಗೆ ಬರೆದ್ರೆ ಅಥವಾ ಇನ್ನೂ ಕೆಳಗಡೆ ಬರಿತಾ ಹೋದರೆ ಫಾರ್ಮ್ಯಾಟಲ್ಲಿ ಇಟ್ ಈಸ್ ಅ ರಾಂಗ್. ಸೊ ಆ ರೀತಿ ನಾವು ಅದನ್ನು ರಿಪ್ರೆಸೆಂಟ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಇವತ್ತು ತಿದ್ಕೊಳ್ಳಿ. ನೆಕ್ಸ್ಟ್ ಈ ಕ್ವಶನಿಗೆ ನಾವು ಹೋಗ್ತೀವಿ. 23rd ಕ್ವಶನ್, ದಟ್ ಈಸ್ ಆನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ ಮೇಲೆ.